ಸೊ ಬಿಡದಿ ಅಂದ್ರೆ ಎಷ್ಟು ಕಿಲೋಮೀಟರ್ ನಡೀತಾರೆ? ಇಲ್ಲಿಂದ 16 ಕಿಲೋಮೀಟರ್ ಇದೆ ಬಿಡದಿ. ಸೊ ಅಲ್ಲಿ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ಹೋಗ್ತಾರಂತೆ. ಪಾದಯಾತ್ರೆಯ ರೂಟ್ ಇದೆಯಲ್ಲ, ಈ ರೂಟ್ ಮಹತ್ವ ಏನು? ಯಾಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಸ್ಟಾರ್ಟ್ ಮಾಡಲಿಲ್ಲ? ಯಾಕೆ ಗುಲ್ಬರ್ಗದಿಂದ ಸ್ಟಾರ್ಟ್ ಮಾಡಲಿಲ್ಲ? ಯಾಕೆ ಬಿಜಾಪುರದಿಂದ ಸ್ಟಾರ್ಟ್ ಮಾಡಿಲ್ಲ? ಯಾಕೆ ಶಿವಮೊಗ್ಗದಿಂದ ಸ್ಟಾರ್ಟ್ ಮಾಡಿಲ್ಲ? ಯಾಕೆ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ರು? ಯಾಕೆ ಮೈಸೂರಿಗೆ ಎಂಡ್ ಮಾಡ್ತಾ ಇದ್ದಾರೆ? ಮೈಸೂರು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಸಿದ್ದರಾಮಯ್ಯನವರ ಭದ್ರಕೋಟೆ ತವರು ಕ್ಷೇತ್ರ ಅಂತ ಹೇಳಿ. ಹಾಗಾಗಿನೇ ಆ ಕ್ಷೇತ್ರದವರೆಗೂ ಪಾದಯಾತ್ರೆಯನ್ನ ಮಾಡಿದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವ್ರಿಗೆ ಎಫೆಕ್ಟ್ ಆಗಬಹುದು ಅನ್ನೋದು ಬಿಜೆಪಿಯವರ ಒಂದು ಉತ್ತರ. ಓಕೆ, ಎಸ್. ಅಂದ್ರೆ ಬೇಸಿಕಲಿ ಇದು ಹಳೆ ಮೈಸೂರನ್ನ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಈ ಮೂಡ ಹಗರಣ ಮೈಸೂರಿನಲ್ಲಿ ನಡೆದಿರುವಂತದ್ದು. ಸೊ ಈ ಒಂದು ಪ್ರದೇಶ ಏನಿದೆ, ಡೆಫಿನೆಟ್ಲಿ ಇಲ್ಲಿ ಸಿದ್ದರಾಮಯ್ಯನವರ ಪ್ರಾಬಲ್ಯ ಜಾಸ್ತಿ ಇದೆ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಶತಾಯಗತಾಯ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತ ಪಣ ತೊಟ್ಟಿರುವಂತಹ ಬಿಜೆಪಿ ಮತ್ತು JDS ಎರಡೂ ಪಕ್ಷಗಳು ಒಂದಾಗಿ ಈ ಪಾದಯಾತ್ರೆಯನ್ನ ನಡೆಸ್ತಾ ಇವೆ. ಸೊ ತಾವು ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ ರಾಮ್, ಈ ಪಾದಯಾತ್ರೆ ನಿಜವಾಗ್ಲೂ ಕಾಂಗ್ರೆಸ್ ಮೇಲೆ ಹೆಂಗೆ ಎಫೆಕ್ಟ್ ಆಗಬಹುದು ಅಂತ. ನಿಮ್ಗೆ ಗೊತ್ತಿದೆ, ಸಿದ್ದರಾಮಯ್ಯನವರು ಸಮಾಜವಾದಿಯ ತತ್ವ ಸಿದ್ಧಾಂತಗಳ ಮೂಸೆಯಿಂದ ಹೊರಗಡೆ ಬಂದವರು. ಸೊ ಸಮಾಜವಾದಿ ತತ್ವ ಸಿದ್ಧಾಂತಗಳನ್ನ ಅನುಸರಿಸ್ತಾ ಇರುವಂತಹ ಸಿದ್ದರಾಮಯ್ಯನವರು ಇವತ್ತು ಒಂದು ಹಗರಣ ಮತ್ತು ಭ್ರಷ್ಟಾಚಾರದ ಈ ಬಲೆಯಲ್ಲಿ ಸಿಲುಕ್ ಹಾಕೊಂಡಿರೋದು ಅದು ಒಂದು ರೀತಿ ಅವರು ಪಾಲಿಸಿಕೊಂಡು ಬರ್ತಾ ಇರುವಂತಹ ತತ್ವ ಸಿದ್ಧಾಂತಗಳಿಗೆ ಒಂದು ವಿರುದ್ಧವಾದಂತಹ ಒಂದು ಅಭಿಪ್ರಾಯವನ್ನ ಮೂಡಿಸಿದೆ. ಯಾಕೆ ಅಂತಂದ್ರೆ ಈಗ ಉದಾಹರಣೆಗೆ ಈ ಮೂಡಾದಲ್ಲಿ ಅದು ಕಾನೂನಾತ್ಮಕವಾಗಿ ಅದು ಎಷ್ಟು ಕರೆಕ್ಟ್ ಆಗಿದೆ, ಎಷ್ಟು ತಪ್ಪಾಗಿದೆ, ಇದರಲ್ಲಿ ಸಿದ್ದರಾಮಯ್ಯನವರ ಅಧಿಕಾರ ಮತ್ತು ಪ್ರಾಬಲ್ಯ ಎಷ್ಟು ಮಟ್ಟಿಗೆ ಬಳಸಿಕೊಳ್ಳಲಾಗಿದೆ, ಮತ್ತು ಮೂಡ ಅಧಿಕಾರಿಗಳು ಎಲ್ಲಿ ತಪ್ಪು ಮಾಡಿದ್ದಾರೆ, ಯಾವ್ದು ಸರಿ ಯಾವ್ದು ತಪ್ಪು, ಅದು ಕಾನೂನಾತ್ಮಕವಾಗಿ ಸಪರೇಟ್ ಆಗಿ ಇಡೋಣ. ಅದು ಕಾನೂನಿನ ಪ್ರಕಾರ ಅವರು ನೋಡ್ಕೊಳ್ತಾರೆ, ಮತ್ತು ಕಾನೂನಿನ ಪ್ರಕಾರ ಅವ್ರ ವಿರುದ್ಧ ಯಾಕೆ ಕಾನೂನು ಪ್ರಕಾರದ ಆಕ್ಷನ್ಸ್ ಅನ್ನ ತಗೊಳ್ಬಾರ್ದು ಅಂತ ರಾಜ್ಯಪಾಲರಿಗೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹೋಗಿದೆ. ರಾಜ್ಯಪಾಲರು ಕೇಳಿದ್ದಾರೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ, ನಿಮ್ಮ ವಿರುದ್ಧ ಯಾಕೆ ನಾವು ಕಾನೂನಾತ್ಮಕವಾದಂತಹ ಆಕ್ಷನ್ ತಗೊಳ್ಬಾರ್ದು ಅಂತ. ಸೊ ಕಾನೂನಾತ್ಮಕವಾಗಿ ಅದು ಏನ್ ನಡೆಯುತ್ತೆ ನೋಡೋಣ. ಬಟ್ ಸಿದ್ದರಾಮಯ್ಯನವರ ವಿಚಾರ, ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಹೆಂಗ್ ಬಂತು? ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂತು. ಹೌದಾ? ಸೊ ಸುಮಾರು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ತಾವು ಹಾಕಿಕೊಳ್ಳುವಂತಹ ಬಿಳಿ ಬಟ್ಟೆ ಏನಿದೆಯಲ್ಲ, ಬಿಳಿ ಪಂಚೆ ಮತ್ತು ಬಿಳಿ ಶರ್ಟ್ ಏನಿದೆ, ಅದರಷ್ಟೇ ಶುಭ್ರವಾದಂತಹ, ಯಾವುದೇ ಭ್ರಷ್ಟಾಚಾರ ಹಗರಣಗಳಿಲ್ಲದಂತಹ ಅತ್ಯಂತ ಪಾರದರ್ಶಕ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳಿಕೊಳ್ಳುವಂತ ಸಿದ್ದರಾಮಯ್ಯನವರ ಪಂಚೆಗೆ ಮತ್ತು ಶರ್ಟ್ಗೆ ಈಗ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದಂತಹ ಕೆಸರು ಅಂಟಿಕೊಂಡಿದೆ. ಸೊ ಇದನ್ನ ಅವರು ಪಾಲಿಸಿಕೊಂಡು ಬರ್ತಾ ಇರುವಂತ ತತ್ವ ಸಿದ್ಧಾಂತಗಳಿಂದ ಪ್ರಭಾವಿತರಾದಂತ ವ್ಯಕ್ತಿಗಳು ಜೀರ್ಣಿಸ್ಕೊಳ್ಳೋದು ಕಷ್ಟ. ಇದನ್ನ ಬೆಟರ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಹುಬ್ಳೋ ವಾಚಿಂದು ತುಂಬಾ ದೊಡ್ಡ ಪ್ರಕರಣ ಅಥವಾ ಹಗರಣ ಇದೆ. ಯಾರು ಕುಮಾರಸ್ವಾಮಿ ಅವರು ಹೊರಗಡೆ ತಂದ್ರು. ಹಿ ಮ್ಯಾನೇಜ್ಡ್ ಇಟ್ ಸಮ್ಹೌ, ಮ್ಯಾನೇಜ್ ಮಾಡ್ಕೊಂಡ್ಬಿಟ್ರು, ದೊಡ್ಡ ವಿಷಯ ಆಗ್ಲಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.